ಯೆಹೋವನೇ, ನೀನು ಬಹಳವಾಗಿ ಕನಿಕರಿಸಿ ನನ್ನ ಪ್ರಾಣವನ್ನು ಪಾತಾಳದಿಂದ ತಪ್ಪಿಸಿದ್ದೀಯಲ್ಲ. ಬುಧವಾರ 27 ಆಗಸ್ಟ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ವಿಮೋಚನೆ ಕಾಂಡ 8ನೇ ಅಧ್ಯಾಯದ 22ನೇ ವಚನ. ಆದರೆ ನನ್ನನ್ನೇ ಭೂಲೋಕದಲ್ಲಿ ಆಳುವ ಯೆಹೋವನು ಎಂದು ನೀನು ತಿಳುಕೊಳ್ಳುವಂತೆ ನಾನು ಆ ದಿನದಲ್ಲಿ ನನ್ನ ಜನರು ವಾಸವಾಗಿರುವ ಗೋಷಾನ್ ಸೀಮೆಯನ್ನು ವಿಶೇಷಿಸುವೆನು, ಅಲ್ಲಿ ಆ ಕಾಟವಿರುವುದಿಲ್ಲ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ತನ್ನ ಮಕ್ಕಳನ್ನು ಎಲ್ಲ ಇಕ್ಕಟ್ಟಿನ ಪರಿಸ್ಥಿತಿಯ ಮಧ್ಯದಲ್ಲೂ ಕಾಪಾಡುವಂಥವನಾಗಿದ್ದಾನೆ. ಇದು ದೇವರಿಂದ ಮಾತ್ರ ಸಾಧ್ಯ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ಇಕ್ಕಟ್ಟಿನ ಮಧ್ಯದಲ್ಲಿ ದೇವರು ಕಾಪಾಡುವಂಥವನಾಗಿದ್ದಾನೆ. ದೇವರು ತನ್ನ ಜನರನ್ನು, ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದ ದಾಸತ್ವದಿಂದ ಬಿಡಿಸಿ ಕಾನಾನ್ ದೇಶ ಅಂದರೆ ವಾಗ್ದಾನ ಮಾಡಿದಂಥ ದೇಶಕ್ಕೆ ನಡೆಸಬೇಕೆಂಬುದಾಗಿ ಆ ಸಮಯದಲ್ಲಿ ಮನಸ್ಸನ್ನು ಮಾಡಿ ಮೋಶೆಯನ್ನು ನಾಯಕತ್ವಕ್ಕೆ ಕರೆದನು. ಆದರೆ ಫರೋಹನು ಅವರನ್ನು ಸುಲಭವಾಗಿ ಬಿಡುವಂಥವನಾಗಿರಲಿಲ್ಲ. ಅದಕ್ಕೆ ಮೋಶೆ ಮತ್ತು ಆರೋನನನ್ನು ಕಳಿಸಿ 10 ವಿಧವಾದಂಥ ಮಹಾವ್ಯಾಧಿಗಳನ್ನು ದೇವರು ಆ ಜನರಿಗೆ ಕಳಿಸಿದನು. ಪ್ರತಿ ಸಮಯದಲ್ಲಿ ಫರೋಹನು ಬಿಡುತ್ತೇನೆಂಬುದಾಗಿ ಹೇಳಿದಾಗ್ಯೂ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಅವರನ್ನು ಬಿಡುತ್ತಿರಲಿಲ್ಲ. ಆದರೆ 4ನೇ ವ್ಯಾಧಿ ಬರುವಂಥ ಸಂದರ್ಭದಲ್ಲಿ ದೇವರು ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದೇನೆಂದರೆ, ಆ ಎಲ್ಲ ಜನರ ಮೇಲೆ ವಿವಿಧ ರೀತಿಯಾದಂಥ ಕಾಟ ಇರುವುದು, ಆದರೆ ತನ್ನ ಜನರು ಗೋಷಾನಿನಲ್ಲಿ ಇರುವಾಗ ಆ ಸ್ಥಳದಲ್ಲಿ ಯಾವ ರೀತಿಯಾದಂಥ ವ್ಯಾಧಿಯು ಅವರನ್ನು ಕಾಡುವುದಿಲ್ಲ. ಸುತ್ತಲೂ ವ್ಯಾಧಿ ಇದ್ದರೂ ಅವರನ್ನು ಯಾವ ಕಾಟ ಕಾಡುವುದಿಲ್ಲ ಎಂಬುದಾಗಿ ದೇವರು ಹೇಳಿ, ಇದರ ಮೂಲಕವಾಗಿ ನಾನೇ ದೇವರೆಂಬುದಾಗಿ ತಿಳ್ಕೊಳ್ಳುತ್ತೀರಿ ಎಂಬುದಾಗಿ ಹೇಳಿದನು. ಕರ್ತನಲ್ಲಿ ಪ್ರೇರೆ, ಸಾಧಾರಣವಾಗಿ ನಾವು ನೋಡಬೇಕಾದ್ರೆ ಯಾವುದಾದ್ರೂ ಒಂದು ಪರಿಸ್ಥಿತಿ ಇದ್ದಲ್ಲಿ ಎಲ್ಲ ಜನರು ಅಲ್ಲಿ ಅದನ್ನು ಅನುಭವಿಸಬೇಕು, ವಾತಾವರಣದಲ್ಲಿ ಆಗುವಂಥ ಪರಿಸ್ಥಿತಿ. ಆದರೆ ಇಲ್ಲಿ ನಾವು ನೋಡುವಂಥದ್ದೇನೆಂದರೆ, ಆ ಸ್ಥಳವನ್ನು ಮಾತ್ರ ಬಿಟ್ಟು ಬೇರೆ ಎಲ್ಲ ಸ್ಥಳಕ್ಕೂ ವ್ಯಾಧಿ ಇರುವುದು, ಕಷ್ಟ ಇರುವುದು. ಇದು ದೇವರ ಕಾರ್ಯ ಹೊರತು ಬೇರೆ ಯಾವುದರಿಂದಲೂ, ಯಾರಿಂದಲೂ, ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ನಮ್ಮ ಜೀವನದಲ್ಲೂ ಕೂಡ ದೇವರು ಅದ್ಭುತವನ್ನು ಮಾಡುತ್ತಾನೆ. ಕಷ್ಟಗಳ ಮಧ್ಯದಲ್ಲಿ, ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ನಮ್ಮನ್ನು ಕಾಪಾಡುತ್ತಾನೆ. ಎಲ್ಲ ಸ್ಥಳಗಳಲ್ಲಿ ಸಮಸ್ಯೆ ಇದ್ದರೂ ನಮಗೆ ಆ ಸ್ಥಳದಲ್ಲಿದ್ದರೂ ದೇವರ ಕಟಾಕ್ಷ ಕೃಪೆ ಇರುವುದರಿಂದ ಅದರಿಂದ ನಮ್ಮನ್ನು ಕಾಪಾಡುತ್ತಾನೆ. ಇದು ದೇವರಿಗೆ ಮಾತ್ರ ಸಾಧ್ಯ. ನಂಬೋಣ, ಹೊಂದಿಕೊಳ್ಳೋಣ. ಕರ್ತನೇ, ದಯಾಮಯ ಸ್ವಾಮಿಯೇ, ನಿನ್ನ ಕೃಪೆಯ ಅನುಭವ ನಮಗೆ ಕೊಟ್ಟಿದ್ದೆ, ಮುನ್ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ, ಆಮೆನ್.